Hi, I am Mamta, Assistant Professor, Government Postgrad College, Tiptur. So now I am going to explain about the material variance. ಸೊ ಇವತ್ತು ನಾನು ಮೆಟೀರಿಯಲ್ ವೇರಿಯನ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನನ್ನು ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಾವು ಮೀನಿಂಗನ್ನು ನೋಡೋಣ. ದ ಮೀನಿಂಗ್ ಆಫ್ ಮೆಟೀರಿಯಲ್ ವೇರಿಯನ್ಸ್. The difference between the standard cost of material and the actual cost of material used is called material variance. So standard cost of material ಮತ್ತು the actual cost of material ಇವೆರಡರ ನಡುವೆ ಇರುವಂತಹ ಒಂದು ಡಿಫ್ರೆನ್ಸ್ಡ್ ಏನಿದೆ ಆ ಒಂದು ಡಿಫ್ರೆನ್ಸ್ಡ್ ಕಾಸ್ಟನ್ನು ನಾವು ಮೆಟೀರಿಯಲ್ ವೇರಿಯನ್ಸ್ ಅಂತ ಹೇಳ್ತೀವಿ. This material variance, it has the three components. ಈ ಮೆಟೀರಿಯಲ್ ವೇರಿಯನ್ಸ್ ಅಲ್ಲಿ ನಾವು ತ್ರೀ ಕಾಂಪೊನೆಂಟ್ಸ್ ಅನ್ನು ನೋಡ್ಬೋದು. ಸೊ ಈ ತ್ರೀ ಕಾಂಪೊನೆಂಟ್ಸ್ ಯಾವ್ದ್ಯಾವುದು ಅಂತ ನೋಡೋಣ. ತ್ರೀ ಕಾಂಪೊನೆಂಟ್, ದ ಫಸ್ಟ್ ಒನ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್, and the second one material usage variance, and the third one material cost variance. The first one material price variance. ಸೊ ಈ ಮೂರಲ್ಲಿ ಫಸ್ಟು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಮೀನಿಂಗನ್ನು ನೋಡೋಣ. ದ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಆ್ಯಕ್ಚುಯಲ್ ಪ್ರೈಸ್ ಆ್ಯಂಡ್ ದ ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ಆ್ಯಕ್ಚುಯಲ್ ಪ್ರೈಸು ಹಾಗೆ ಸ್ಟ್ಯಾಂಡರ್ಡ್ ಪ್ರೈಸ್ ನಡುವೆ ಏನು ಡಿಫ್ರೆನ್ಸ್ ಇರುತ್ತೆ ಆ ಒಂದು ಡಿಫ್ರೆನ್ಸ್ಡ್ ಪ್ರೈಸಸನ್ನು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಅಂತ ಹೇಳ್ತೀವಿ. ಈ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸನ್ನು ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಫಾರ್ಮುಲಾನ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಸೊ ಹಾಗೆ ಈ ಫಾರ್ಮುಲಾ ಏನು ನೋಡೋಣ. ಸೊ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಈಕ್ವಲ್ಸ್ ಟು ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್. ಸೊ ಇದನ್ನೇ ನಾವು ಸಿಂಪಲ್ ಫಾರ್ಮಲ್ಲಿ ನೋಡೋದಾದರೆ ಎಮ್ ಪಿ ವಿ ಈಕ್ವಲ್ಸ್ ಟು ಎ ಕ್ಯೂ ಇಂಟು ಎಸ್ ಪಿ ಮೈನಸ್ ಎ ಪಿ. AQ means the actual quantity, SP means standard price, and AQ stands actual price. In a second one, and the second component ಅನ್ನು ನೋಡೋಣ, material usage variance. ಹಾಗೆಯೇ material usage variance ಅಂದರೆ ಏನು? The difference between the actual quantity for material consumed and the standard quantity which should have been consumed. Actual quantity for material consumed ಹಾಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ವಿಚ್ ಶುಡ್ ಹ್ಯಾವ್ ಬೀನ್ ಕನ್ಸ್ಯೂಮ್ಡ್. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ನಾವು ಕನ್ಸ್ಯೂಮ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು ಆಗಿದೆ ಅಂದರೆ ಎಷ್ಟು ಕನ್ಸ್ಯೂಮ್ ಮಾಡಿದ್ದೀವಿ, ಇವೆರಡರ ನಡುವೆ ಇರುವಂಥ ಒಂದು ಡಿಫ್ರೆನ್ಸ್ಡ್ ಕ್ವಾಂಟಿಟೀಸ್ ಏನಿರುತ್ತೆ ಅದನ್ನು ನಾವು ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಂತ ಹೇಳ್ತೀವಿ. ಸೊ ಈ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸನ್ನು ಕೂಡ ನಾವು ಫಾರ್ಮುಲಾನ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಹಾಗೆ ಫಾರ್ಮುಲಾ ನೋಡೋಣ. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ. ಇನ್ ದ ಸಿಂಪಲ್ ಫಾರ್ಮ್ MUV equals to SP into SQ minus AQ. SP stands the standard price, SQ stands the standard quantity minus AQ. AQ stands actual quantity. And the next, the material usage variance can be subdivided into two components. ಸೊ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸನ್ನು ಮತ್ತು ಟೂ ಕಾಂಪೊನೆಂಟ್ಸ್ ಆಗಿ ನಾವು ಸಬ್ ಡಿವೈಡ್ ಮಾಡ್ಕೊತೀವಿ. ಹಾಗಿದ್ರೆ ಈ ಎರಡು ಕಾಂಪೊನೆಂಟ್ಸ್ ಯಾವುದು? ದ ಫಸ್ಟ್ ಒನ್ ದ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಮೀನ್ಸ್ ಇಟ್ ಅರೈಸಸ್ because of changing the proportion in the different ingredients in the mixture or combined to produce a given product. ಹಾಗೆ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸನ್ನು ಕೂಡ ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಸೊ ದ ಫಾರ್ಮುಲಾ ಇಸ್ ದ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಪ್ರೈಸ್ into revised standard mix of actual input
minus actual mix. Again, the formula is the material mix variance equals to standard price into revised standard mix of actual input minus actual mix. ಸೊ ಸ್ಟ್ಯಾಂಡರ್ಡ್ ಪ್ರೈಸಸ್ ಅನ್ನು ಪ್ರಾಬ್ಲಮಲ್ಲಿ ಅವರು ಡೀಟೇಲ್ಸ್ ಕೊಟ್ಟಿರ್ತಾರೆ, ಹಾಗೆ ಆ್ಯಕ್ಚುಯಲ್ ಮಿಕ್ಸನ್ನು ಅವರಲ್ಲಿ ಕೊಟ್ಟಿರ್ತಾರೆ. ಇನ್ನು ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆಫ್ ಆ್ಯಕ್ಚುಯಲ್ ಇನ್ಪುಟನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇದಕ್ಕೂ ಕೂಡ ನಾವು ಮತ್ತೆ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಫಾರ್ಮುಲಾ ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆಫ್ ಆ್ಯಕ್ಚುಯಲ್ ಇನ್ಪುಟ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಮಿಕ್ಸ್ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಇನ್ಪುಟ್ into total actual input. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆಫ್ ಆ್ಯಕ್ಚುಯಲ್ ಇನ್ಪುಟನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಾಗೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಸೆಕೆಂಡ್ ಕಾಂಪೊನೆಂಟನ್ನು ನೋಡೋಣ. ಆ ಸೆಕೆಂಡ್ ಕಾಂಪೊನೆಂಟ್ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್. ಸೊ ದ ಮೀನಿಂಗ್ ಆಫ್ ದಿಸ್ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್, ದ ಈಲ್ಡ್ ವೇರಿಯನ್ಸ್ arises because of the difference between the standard yield specified and actual yield obtained. This is generally due to abnormal losses in production. So standard yield specified and actual yield obtained. ಸೊ ಇವೆರಡು ನಡುವೆ ಏನು ಡಿಫ್ರೆನ್ಸಸ್ ಇಲ್ಲಿ ಅರೈಸ್ ಆಗುತ್ತೆ ಅದನ್ನು ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಅಂತ ಹೇಳ್ತೀವಿ. ಸೊ ಈ ಮೆಟೀರಿಯಲ್ ಈಲ್ಡ್ ವೇರಿಯನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೂ ಕೂಡ ಇಲ್ಲಿ ನಾವು ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಸೊ ಫಾರ್ಮುಲಾ ನೋಡೋಣ. ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಈಕ್ವಲ್ಸ್ ಟು ಅವರೇಜ್ ಸ್ಟ್ಯಾಂಡರ್ಡ್ ಪ್ರೈಸ್ ಪರ್ ಯೂನಿಟ್ ಇಂಟು ಸ್ಟ್ಯಾಂಡರ್ಡ್ ಲಾಸ್ ಆನ್ ಆ್ಯಕ್ಚುಯಲ್ ಇನ್ಪುಟ್ ಮೈನಸ್ ಆ್ಯಕ್ಚುಯಲ್ ಲಾಸ್. ಸೊ ಈ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡಿ ಮೆಟೀರಿಯಲ್ ಈಲ್ಡ್ ವೇರಿಯನ್ಸನ್ನು ಫೈಂಡ್ ಔಟ್ ಮಾಡ್ತೀವಿ. ಹಾಗೆ ನೋಡಿ ಇಲ್ಲಿ ಅವರೇಜ್ ಸ್ಟ್ಯಾಂಡರ್ಡ್ ಪ್ರೈಸ್ ಪರ್ ಯೂನಿಟನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಈ ಅವರೇಜ್ ಸ್ಟ್ಯಾಂಡರ್ಡ್ ಪ್ರೈಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮತ್ತೆ ಒಂದು ಫಾರ್ಮುಲಾನ ಯೂಸ್ ಮಾಡಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗೆ ಫಾರ್ಮುಲಾ ನೋಡೋಣ. ಅವರೇಜ್ ಸ್ಟ್ಯಾಂಡರ್ಡ್ ಪ್ರೈಸ್ ಈಕ್ವಲ್ಸ್ ಟು total standard cost divided by total standard output. So using this formula we are calculate average standard price. And the next one, material cost variance. The material cost variance ಇದು material variance ಅಲ್ಲಿ ಥರ್ಡ್ ಕಾಂಪೊನೆಂಟ್. ಹಾಗೆ material cost variance ಅಂದರೆ ಏನು? The difference between the standard cost and the actual cost. ಸ್ಟ್ಯಾಂಡರ್ಡ್ ಕಾಸ್ಟು ಮತ್ತು ಆ್ಯಕ್ಚುಯಲ್ ಕಾಸ್ಟ್ ನಡುವೆ ಏನು ಡಿಫ್ರೆನ್ಸ್ ಇರುತ್ತೆ ಅದನ್ನು ನಾವು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಂತ ಹೇಳ್ತೀವಿ. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸನ್ನು ಕೂಡ ನಾವು ಫಾರ್ಮುಲಾ ಯೂಸ್ ಮಾಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಟ್ ಫಾರ್ಮುಲಾ ಈಸ್ ದ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟು ಹಾಗೆ ಆ್ಯಕ್ಚುಯಲ್ ಕಾಸ್ಟ್ ಇದೆ. ಸೊ ಸ್ಟ್ಯಾಂಡರ್ಡ್ ಕಾಸ್ಟನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ಇಲ್ಲಿ ನೋಡಿ. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಈಕ್ವಲ್ಸ್ ಟು ಎಸ್ ಕ್ಯೂ ಇಂಟು ಎಸ್ ಪಿ. ಇಟ್ ಮೀನ್ಸ್ ದ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತು ಸ್ಟ್ಯಾಂಡರ್ಡ್ ಪ್ರೈಸ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟು ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಸೊ ಅದೇ ರೀತಿ ಆ್ಯಕ್ಚುಯಲ್ ಕಾಸ್ಟನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಬರೋ ಅಂಥದ್ದು ಆ್ಯಕ್ಚುಯಲ್ ಕಾಸ್ಟ್ ಆಗಿರುತ್ತೆ. ಓಕೆ, ಸೊ ಇಷ್ಟು ಕೂಡ ಮೆಟೀರಿಯಲ್ ವೇರಿಯನ್ಸ್ ಕಾಂಪೊನೆಂಟ್. ದ ಫಸ್ಟ್ ಒನ್ ಈಸ್ ದ ಮೆಟೀರಿಯಲ್ ಪ್ರೈಸ್ ಆ್ಯಂಡ್ ದ ಸೆಕೆಂಡ್ ಒನ್ ಮೆಟೀರಿಯಲ್ ಯೂಸೇಜ್ ಆ್ಯಂಡ್ ದ ಥರ್ಡ್ ಒನ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸಸ್. ಇನ್ನು ನೆಕ್ಸ್ಟು ಈ ಮೆಟೀರಿಯಲ್ ವೇರಿಯನ್ಸ್ ಮೇಲೆ ನಾವು ಪ್ರಾಬ್ಲಮನ್ನು ನೋಡೋಣ. ಗಿವನ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್, ಕ್ಯಾಲ್ಕುಲೇಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್, ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ and material yield
ವೇರಿಯನ್ಸ್. ಸೊ ಕೊಟ್ಟಿರೋಂಥ ಇನ್ಫಾರ್ಮೇಷನನ್ನು ಯೂಸ್ ಮಾಡ್ಕೊಂಡು ಮೆಟೀರಿಯಲ್ ಕಾಸ್ಟು, ಮೆಟೀರಿಯಲ್ ಪ್ರೈಸ್ ಆ್ಯಂಡ್ ಮೆಟೀರಿಯಲ್ ಮಿಕ್ಸ್, ಮೆಟೀರಿಯಲ್ ಯೂಸೇಜ್ ಆ್ಯಂಡ್ ಮೆಟೀರಿಯಲ್ ಈಲ್ಡ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಅವರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ಸನ್ನು ನೋಡೋಣ. ನೋಡಿ, ಮೆಟೀರಿಯಲ್ ಇದೆ, ಹಾಗೆ ಸ್ಟ್ಯಾಂಡರ್ಡ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಂದರೆ ಕ್ವಾಂಟಿಟಿ, ರೇಟ್, ಅಮೌಂಟನ್ನು ಕೊಟ್ಟಿದ್ದಾರೆ. ಹಾಗೆ ಆ್ಯಕ್ಚುಯಲ್ ರಿಲೇಟೆಡ್ ಕ್ವಾಂಟಿಟಿ, ರೇಟ್ ಆ್ಯಂಡ್ ಅಮೌಂಟ್. ಹಾಗೆ ಇಲ್ಲಿ 3 ಮೆಟೀರಿಯಲ್ಸ್ ಇದೆ, ಎಕ್ಸ್, ವೈ, ಝೆಡ್. ಸೊ ಎಕ್ಸ್ಗೂ ಕೂಡ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಸ್ಟ್ಯಾಂಡರ್ಡ್ ರೇಟ್ ಆ್ಯಂಡ್ ಸ್ಟ್ಯಾಂಡರ್ಡ್ ಅಮೌಂಟ್ ಇದೆ. ಹಾಗೆ ಆ್ಯಕ್ಚುಯಲ್ ಕ್ವಾಂಟಿಟಿ, ಆ್ಯಕ್ಚುಯಲ್ ರೇಟ್ ಆ್ಯಂಡ್ ಆ್ಯಕ್ಚುಯಲ್ ಅಮೌಂಟನ್ನು ಕೊಟ್ಟಿದ್ದಾರೆ. ಹಾಗೆ ವೈ ಆ್ಯಂಡ್ ಝೆಡ್ಗೂ ಕೂಡ ಈ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಸ್ಟ್ಯಾಂಡರ್ಡ್ ರೇಟ್, ಸ್ಟ್ಯಾಂಡರ್ಡ್ ಅಮೌಂಟ್ ಆ್ಯಂಡ್ ಆ್ಯಕ್ಚುಯಲ್ ಕ್ವಾಂಟಿಟಿ, ಆ್ಯಕ್ಚುಯಲ್ ರೇಟ್ ಆ್ಯಂಡ್ ಆ್ಯಕ್ಚುಯಲ್ ಅಮೌಂಟನ್ನು ಅವರಿಲ್ಲಿ ಕೊಟ್ಟಿದ್ದಾರೆ. ಇನ್ನು ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 1200 ಆ್ಯಂಡ್ ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ 1300. ಸೊ ಈ ಟೋಟಲ್ ಸ್ಟ್ಯಾಂಡರ್ಡ್ ಆ್ಯಂಡ್ ಆ್ಯಕ್ಚುಯಲ್ ಕ್ವಾಂಟಿಟೀಸಲ್ಲಿ ಏನು ಮಾಡಿದ್ದಾರೆ, ಲೆಸ್ 10% ನಾರ್ಮಲ್ ಲಾಸ್. ಸೊ ನಾರ್ಮಲ್ ಲಾಸಸನ್ನು ಇಲ್ಲಿ ಲೆಸ್ ಮಾಡಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 120 ಇದೆ, ಹಾಗೆ ಆ್ಯಕ್ಚುಯಲ್ ಲಾಸು 220 ಇದೆ. ಸೊ ಇಲ್ಲಿ ಲೆಸ್ ಮಾಡಿದ್ಮೇಲೆ ಇನ್ನು ಬರೋ ಅಂಥದ್ದು 1080 ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆ್ಯಂಡ್ ದ ಆ್ಯಕ್ಚುಯಲು 1080 ಆ್ಯಕ್ಚುಯಲ್ ಕ್ವಾಂಟಿಟಿ. ಹಾಗೆ ನಮಗೆ ಸ್ಟ್ಯಾಂಡರ್ಡ್ ಕಾಸ್ಟನ್ನು, ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ಹೇಳ್ತಾ ಇದ್ದಾರೆ 5000 rupees ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್ 5100 rupees. ಸೊ ಇದಕ್ಕೆ ಸೊಲ್ಯೂಷನನ್ನು ನೋಡೋಣ. ಫಸ್ಟ್ ವಿ ಕ್ಯಾಲ್ಕುಲೇಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ನೋಡಿ, ಫಸ್ಟ್ ಅವರು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸನ್ನು ಹೇಳಿದ್ದಾರೆ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ದ ಆ್ಯಕ್ಚುಯಲ್ ಕಾಸ್ಟ್. ದ ಫಾರ್ಮುಲಾ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. ಹಾಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟು, ಆ್ಯಕ್ಚುಯಲ್ ಕಾಸ್ಟ್ ಎಷ್ಟು ಅಂತ ನೋಡೋಣ. ಸೊ ಸ್ಟ್ಯಾಂಡರ್ಡ್ ಕಾಸ್ಟನ್ನು ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊತೀವಿ, ನಾನು ಆಗಲೇ ಹೇಳ್ದೆ ನಿಮಗೆ ಥಿಯರಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಹಾಗೆ ಆ್ಯಕ್ಚುಯಲ್ ಕಾಸ್ಟ್ ಅಂದರೆ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್. ಸೊ ಹಾಗೆ ನೋಡಿ, ಪ್ರಾಬ್ಲಮಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟೀಸನ್ನು ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಪ್ರೈಸ್ ಮೀನ್ಸ್ ದ ಸ್ಟ್ಯಾಂಡರ್ಡ್ ರೇಟು ಇದೆ, ಹಾಗೆ ಆ್ಯಕ್ಚುಯಲ್ ಕ್ವಾಂಟಿಟೀಸು ಇದೆ, ಆ್ಯಕ್ಚುಯಲ್ ಪ್ರೈಸ್ ಅಂದರೆ ರೇಟ್ಸ್ ಕೂಡ ಅವರಿಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಒಂದೊಂದೇ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ದ ಮೆಟೀರಿಯಲ್ ಎಕ್ಸ್. ಸೊ ಮೆಟೀರಿಯಲ್ ಎಕ್ಸ್ ಈಕ್ವಲ್ಸ್ ಟು, ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ನೋಡಿ ಮೆಟೀರಿಯಲ್ ಎಕ್ಸ್, ದ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಈಸ್ ದ 500, ಹಾಗೆ ಸ್ಟ್ಯಾಂಡರ್ಡ್ ಪ್ರೈಸು 5. ಸೊ 500 ಇಂಟು 5 ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್. ನೋಡಿ, ಪ್ರಾಬ್ಲಮಲ್ಲಿ ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ದ ಎಕ್ಸ್ 300 ಇದೆ, ಹಾಗೆ ರೇಟು 5 ಇದೆ. 300 ಇಂಟು 5. ಸೊ 500 ಇಂಟು 5 2500 ಮೈನಸ್ 300 ಇಂಟು 5 1500. ಸೊ 2500 ಮೈನಸ್ 1500. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಇಲ್ಲಿ 2500 ಇದೆ, ಆ್ಯಕ್ಚುಯಲ್ ಕಾಸ್ಟು 1500 ಇದೆ. ಸೊ ಇಲ್ಲಿ ನಾವು ಲೆಸ್ ಮಾಡಿದಾಗ ಬರೋ ಅಂಥ ಡಿಫ್ರೆನ್ಸ್ಡ್ ಅಮೌಂಟ್ ಏನಾಗಿದೆ, ₹1000. ಸೊ ಇಲ್ಲಿ ಆ್ಯಕ್ಚುಯಲ್ ಕಾಸ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ಗಿಂತ ಕಮ್ಮಿ ಇದ್ದರೆ ಅದನ್ನು ನಾವು ಫೇವರಬಲ್ ಅಂತ ಹೇಳ್ತೀವಿ. ಅದೇ ಆ್ಯಕ್ಚುಯಲ್ ಕಾಸ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ಗಿಂತ ಏನಾದರೂ ಜಾಸ್ತಿ ಇದೆ ಅದನ್ನು ನಾವು ಅಡ್ವರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟು ಆ್ಯಕ್ಚುಯಲ್ ಕಾಸ್ಟ್ ಡಿಫ್ರೆನ್ಸ್ಡ್ ಅಮೌಂಟನ್ನು ನಾವು ತೊಗೊಂಡಿದ್ದೀವಿ. ಇಲ್ಲಿ ಆ್ಯಕ್ಚುಯಲ್ ಕಾಸ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದರೆ ನಾವು ಅಂದ್ಕೊಂಡಿದ್ದ ಖರ್ಚಿಗಿಂತ ಕಮ್ಮಿ ಆಗಿದೆ, ಹಾಗಾಗಿ ಏನು ಹೇಳ್ತೀವಿ, ಇದನ್ನು ಫೇವರಬಲ್ ಅಂತ ಹೇಳ್ತೀವಿ. ಸೊ ದ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಸ್ ₹1000 ಫೇವರಬಲ್. ಹಾಗೆ ಮೆಟೀರಿಯಲ್ ವೈ ನೋಡೋಣ. ಮೆಟೀರಿಯಲ್ ವೈ, the standard cost, that is the standard quantity into standard rate, equals to 1600
1600 minus actual quantity 600, actual price 400 and actual cost 2400 rupees. So 2400. ನೋಡಿ ಇಲ್ಲಿ y ಮೆಟೀರಿಯಲ್ದು ಸ್ಟ್ಯಾಂಡರ್ಡ್ ಕಾಸ್ಟ್ 1600 ಇದೆ ಮೈನಸ್ ಆಕ್ಚುಯಲ್ ಕಾಸ್ಟ್ 2400 ಇದೆ. ಆಕ್ಚುಯಲ್ ಕಾಸ್ಟ್ ಮತ್ತು ಸ್ಟ್ಯಾಂಡರ್ಡ್ ಕಾಸ್ಟ್ ಡಿಫ್ರೆನ್ಸ್ಡ್ ಅಮೌಂಟ್ ರುಪೀಸ್ 800. ಇಲ್ಲಿ ಆಕ್ಚುಯಲ್ ಕಾಸ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ಗಿಂತ ಜಾಸ್ತಿ ಇರೋದ್ರಿಂದ ಅಂದರೆ ನಾವು ಏನು ಸ್ಟ್ಯಾಂಡರ್ಡ್ ಕಾಸ್ಟ್ ನಾವು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ನಮಗೆ ಆಕ್ಚುಯಲ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ನಾವು ಅಡ್ವರ್ಸ್ ಅಂತ ಹೇಳ್ತೀವಿ. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ಸ್ ಟು ರುಪೀಸ್ 800 ಅಡ್ವರ್ಸ್. ನೆಕ್ಸ್ಟ್ ಝೆಡ್ ನೋಡೋಣ. ಸೊ ಝೆಡ್ ಸ್ಟ್ಯಾಂಡರ್ಡ್ ಕಾಸ್ಟ್ ನೋಡಿ ಪ್ರಾಬ್ಲಮಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟ್ ಝೆಡ್ quantity is the 300 and the standard rate is the 3 and the standard cost is rupees 900 rupees. Z equals to standard cost 900 rupees. ಹಾಗೆ actual quantity is the 400, actual rate 3 and the actual cost 1200 rupees. So standard cost is the 900 minus actual cost is the 1200. The difference amount is rupees 300. ಸೊ ಇಲ್ಲೂ ಕೂಡ ಏನಾಗಿದೆ ಆಕ್ಚುಯಲ್ ಕಾಸ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ಗಿಂತ ಜಾಸ್ತಿ ಇದೆ. ಹಾಗಾಗಿ ಇದನ್ನು ನಾವು ಅಡ್ವರ್ಸ್ ಅಂತ ಹೇಳ್ತೀವಿ. ಇಸ್ ರುಪೀಸ್ ದ ಮೆಟೀರಿಯಲ್ ಝೆಡ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ಸ್ ಟು rupees 300 adverse. So now the total material cost variance ಅಂದರೆ ಇಲ್ಲಿ ಮೂರು ಮೆಟೀರಿಯಲ್ ಇದೆ X, Y, Z. X ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು 1000 ಫೇವರಬಲ್, Y 800 ಅಡ್ವರ್ಸ್, Z 300 ಅಡ್ವರ್ಸ್. ಸೊ ಈ ಮೂರು ಮೆಟೀರಿಯಲನ್ನು ನಾವು ಟೋಟಲ್ ತಗೊಂಡಾಗ ಅಂದರೆ ಫೇವರಬಲ್ನೆಲ್ಲ ಆ್ಯಡ್ ಮಾಡ್ತೀವಿ, ಅಡ್ವರ್ಸ್ನೆಲ್ಲ ಲೆಸ್ ಮಾಡ್ತೀವಿ. ನೋಡಿ ಫೇವರಬಲಲ್ಲಿ 1000 rupees ಇದೆ, ಅಡ್ವರ್ಸ್ 800 ಪ್ಲಸ್ 300. ಸೊ 800 ಪ್ಲಸ್ 300 ಆದರೆ 1100. ಅಂದರೆ ಫೇವರಬಲ್ಗಿಂತ ಅಡ್ವರ್ಸೇ ಜಾಸ್ತಿ ಇದೆ. ಸೊ ಅಡ್ವರ್ಸು ಮತ್ತು ಫೇವರಬಲ್ ಎರಡು ಡಿಫ್ರೆನ್ಸ್ಡ್ ಅಮೌಂಟು ನಮಗೆ 100 rupees ಬರುತ್ತೆ. ಸೊ rupees 100 adverse. That is the total material cost variance equals to rupees 100 adverse. And the second one, that is material price variance. Material price variance. So illu kuda material price variance anna calculate ಮಾಡಬೇಕು ಅಂದರೆ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. The formula is actual quantity into standard price minus actual price. ಸೊ ಆ್ಯಕ್ಚುಯಲ್ ಕ್ವಾಂಟಿಟಿನೂ ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಆ್ಯಕ್ಚುಯಲ್ ಕ್ವಾಂಟಿಟಿ ಇಲ್ಲಿದೆ, ಹಾಗೆ ಸ್ಟ್ಯಾಂಡರ್ಡ್ ಪ್ರೈಸ್ ಇದೆ, ಹಾಗೆ ಆ್ಯಕ್ಚುಯಲ್ ಪ್ರೈಸ್ ಕೂಡ ಪ್ರಾಬ್ಲಮಲ್ಲಿ ಅವರು ಕೊಟ್ಟಿದ್ದಾರೆ. ಹಾಗೆ ಫಸ್ಟ್ ಮೆಟೀರಿಯಲ್ ಎಕ್ಸ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಎಷ್ಟು ಅನ್ನೋದನ್ನು ನೋಡೋಣ. ಮೆಟೀರಿಯಲ್ ಎಕ್ಸ್ ದ ಆ್ಯಕ್ಚುಯಲ್ ಕ್ವಾಂಟಿಟಿ ನೋಡಿ, ಎಕ್ಸಿಗೆ ಆ್ಯಕ್ಚುಯಲ್ ಕ್ವಾಂಟಿಟಿ 300 rupees 300. ಹಾಗೆ ಸ್ಟ್ಯಾಂಡರ್ಡ್ ಪ್ರೈಸ್ ಎಕ್ಸ್ ಸ್ಟ್ಯಾಂಡರ್ಡ್ ಪ್ರೈಸ್ ಪ್ರಾಬ್ಲಮಲ್ಲಿ 5 rupees ಇದೆ, ಇಲ್ಲೂ ಕೂಡ 5 rupeesನ್ನು ನಾವು ಅಪ್ಲೈ ಮಾಡ್ಕೊಂಡಿದ್ದೀವಿ. ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ನೋಡಿ, ಆ್ಯಕ್ಚುಯಲ್ ರೇಟ್ ಫಾರ್ ದ ಮೆಟೀರಿಯಲ್ ಎಕ್ಸ್ ಈಸ್ rupees 5. ಸೊ ಆ್ಯಕ್ಚುಯಲ್ ಕ್ವಾಂಟಿಟಿ ಈಸ್ rupees 300, ಸ್ಟ್ಯಾಂಡರ್ಡ್ ಪ್ರೈಸ್ 5 ಮೈನಸ್ ಆ್ಯಕ್ಚುಯಲ್ ಪ್ರೈಸ್ 5. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಬರೋ ಅಂತಹ ಅಮೌಂಟು rupees 0. ಸೊ 300 into 5 minus 5 0. So 300 into 0 0. Next material Y. So Y equals to actual quantity. ನೋಡಿ actual quantity ಎಷ್ಟಿದೆ, Yಗೆ 600 ಇದೆ. So 600 quantities. Standard price, the standard price Yಗೆ 4 rupees ಇದೆ, ಇಲ್ಲಿ 4 rupeesನ್ನು ಅಪ್ಲೈ ಮಾಡಿದ್ದೀವಿ. ಹಾಗೆ ಆ್ಯಕ್ಚುಯಲ್ ಪ್ರೈಸ್, ಸೊ ಆ್ಯಕ್ಚುಯಲ್ ಪ್ರೈಸ್ ವೈ ಎಷ್ಟಿದೆ 4 rupees.
ಸೊ 4 ರುಪೀಸನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ. 600 ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು 4 ಮೈನಸ್ 4. ಸೊ 4 ಮೈನಸ್ 4 0 ಇದೆ. 600 ಇಂಟು 0 0. ನೆಕ್ಸ್ಟ್ Z ಈಕ್ವಲ್ಸ್ ಟು ಆ್ಯಕ್ಚುಯಲ್ ಕ್ವಾಂಟಿಟಿ. ನೋಡಿ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ ಝಡ್ಗೆ? 400 ಕ್ವಾಂಟಿಟೀಸ್ ಇದೆ. ಸೊ 400 ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೀನ್ಸ್ ದ ಸ್ಟ್ಯಾಂಡರ್ಡ್ ಪ್ರೈಸ್ 3 rupees. ಹಾಗೆ ಆ್ಯಕ್ಚುಯಲ್ ಪ್ರೈಸ್ 3 rupees. 3 minus 3. So 400 into 3 minus 3 is the 0. 400 into 0 equals to 0. So now ಇಲ್ಲಿ ಎಲ್ಲ ಕೂಡ 0 ಬಂದಿದೆ. The total material price variance equals to 0. And the next one. ನೋಡಿ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್. ಸೊ ಇಲ್ಲಿ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸಿಗೆ ನಾವು ಅಪ್ಲೈ ಮಾಡ್ತಾ ಇರೋಂಥ ಫಾರ್ಮುಲಾ ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆಫ್ ಆ್ಯಕ್ಚುಯಲ್ ಇನ್ಪುಟ್ ಮೈನಸ್ ಆ್ಯಕ್ಚುಯಲ್ ಮಿಕ್ಸ್. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ ಇದೆ, ಇನ್ನು ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆಫ್ ಆ್ಯಕ್ಚುಯಲ್ ಇನ್ಪುಟ್ ನಮಗೆ ಇಲ್ಲಿ ಪ್ರಾಬ್ಲಮಲ್ಲಿ ಅವರು ಹೇಳಿಲ್ಲ, ಹಾಗಾಗಿ ಏನು ಮಾಡಬೇಕಾಗುತ್ತೆ? ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಆ್ಯಕ್ಚುಯಲ್ ಮಿಕ್ಸನ್ನು ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದೆ. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಇದೆ, ಆ್ಯಕ್ಚುಯಲ್ ಮಿಕ್ಸ್ ಇದೆ. ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆಫ್ ಆ್ಯಕ್ಚುಯಲ್ ಇನ್ಪುಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಿದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆಫ್ ಆ್ಯಕ್ಚುಯಲ್ ಇನ್ಪುಟ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಮಿಕ್ಸ್ divided by total standard input into total actual input. So ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆಫ್ ಆ್ಯಕ್ಚುಯಲ್ ಇನ್ಪುಟನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ದ ಸ್ಟ್ಯಾಂಡರ್ಡ್ ಮಿಕ್ಸ್, ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಮಿಕ್ಸನ್ನು ನೋಡೋಣ. ದ ಸ್ಟ್ಯಾಂಡರ್ಡ್ ಮಿಕ್ಸ್ ಫಾರ್ ದ ಮೆಟೀರಿಯಲ್ ಎಕ್ಸ್ 500 divided by ಟೋಟಲ್ ಸ್ಟ್ಯಾಂಡರ್ಡ್ ಇನ್ಪುಟ್. ಸೊ ಇಲ್ಲಿ ಟೋಟಲ್ ಸ್ಟ್ಯಾಂಡರ್ಡ್ ಇನ್ಪುಟ್ ಎಷ್ಟಿದೆ? 1200 ಇದೆ. ಆ 1200 ಅಂದರೆ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ನಾವಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. 1200 ಇಂಟು ಟೋಟಲ್ ಆ್ಯಕ್ಚುಯಲ್ ಇನ್ಪುಟ್. ಸೊ ಟೋಟಲ್ ಆ್ಯಕ್ಚುಯಲ್ ಇನ್ಪುಟ್ ನೋಡಿ, ಆ್ಯಕ್ಚುಯಲ್ ಕ್ವಾಂಟಿಟಿ ಟೋಟಲ್ 1300 ರುಪೀಸ್ ಇಲ್ಲಿ ಪ್ರಾಬ್ಲಮಲ್ಲಿದೆ. ಸೊ ಅದನ್ನು ನಾವಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಸ್ಟ್ಯಾಂಡರ್ಡ್ ಮಿಕ್ಸ್ 500 ಅಂದರೆ ಮೆಟೀರಿಯಲ್ ಎಕ್ಸ್ ಕ್ವಾಂಟಿಟೀಸನ್ನು ಅಪ್ಲೈ ಮಾಡಿದ್ದೀವಿ. ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಇನ್ಪುಟ್ ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಟೋಟಲನ್ನು ತೊಗೊಂಡಿದ್ದೀವಿ. 1200 ಇಂಟು ಟೋಟಲ್ ಆ್ಯಕ್ಚುಯಲ್ ಇನ್ಪುಟ್ ಅಂದರೆ ಆ್ಯಕ್ಚುಯಲ್ ಕ್ವಾಂಟಿಟಿ ಟೋಟಲನ್ನು ನಾವಿಲ್ಲಿ ತೊಗೊಂಡಿದ್ದೀವಿ 1300. ಸೊ ಎಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದರೆ 500 ಡಿವೈಡೆಡ್ ಬೈ 1200 ಇಂಟು 1300 ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಇಲ್ಲಿ ಬರೋ ಅಂತಹ ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆಫ್ ಆ್ಯಕ್ಚುಯಲ್ ಇನ್ಪುಟ್ 541.67 kgs. ಅದೇ ರೀತಿ ಮೆಟೀರಿಯಲ್ ವೈಗೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ವೈ ಈಕ್ವಲ್ಸ್ ಟು ನೋಡಿ, ವೈ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 400 ಇದೆ. 400 ಅಪ್ಲೈ ಮಾಡಿದ್ದೀವಿ. ಹಾಗೆಯೇ ಸ್ಟ್ಯಾಂಡರ್ಡ್ ಟೋಟಲ್ ಕ್ವಾಂಟಿಟಿ 1200 ಅಪ್ಲೈ ಮಾಡಿದ್ದೀವಿ ಇಂಟು ಆ್ಯಕ್ಚುಯಲ್ ಇನ್ಪುಟ್ ಮೀನ್ಸ್ ದ ಟೋಟಲ್ ಆ್ಯಕ್ಚುಯಲ್ ಇನ್ಪುಟ್ ನೋಡಿ 1300. ಸೊ ಇಷ್ಟು ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರೋಂಥ ಆನ್ಸರ್ 433.33 kgs. ಅದೇ ರೀತಿ ಝೆಡ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. The standard quantity for the material Z 300, the total standard quantity 1200 into total actual input 1300. 300 divided by 1200 into 1300 equals to 325 kgs. ಇನ್ನು ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆದರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್. ಸೊ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ನೋಡಿ, ಫಾರ್ಮುಲಾ ಇಲ್ಲೇ ಇದೆ.
standard price into revised standard mix of actual input minus actual mix. So first standard prices anna tagolana. Material X, the standard price is rupees 5 into revised standard mix of actual input. ನೋಡಿ ನಾವು ಇಲ್ಲಿ ಮೊದಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 541.67 kgs. 541.67 ಮೈನಸ್ ಆ್ಯಕ್ಚುಯಲ್ ಮಿಕ್ಸ್ ಅಂದರೆ ಆ್ಯಕ್ಚುಯಲ್ ಕ್ವಾಂಟಿಟೀಸನ್ನು ನಾವಿಲ್ಲಿ ತಗೋಬೇಕು. ನೋಡಿ ಮೆಟೀರಿಯಲ್ ಎಕ್ಸ್ ಆ್ಯಕ್ಚುಯಲ್ ಕ್ವಾಂಟಿಟಿ 300 ಇದೆ. ಸೊ 300 ನಾವಿಲ್ಲಿ ಅಪ್ಲೈ ಮಾಡಿದ್ದೀವಿ. 5 ಇಂಟು 541.67 minus 300. So now the material mix variance for the material X rupees 1208 means the 1208.35 is the favorable. And the next material Y. So Y equals to standard price. Nodi standard price 4 rupees. Revised standard mix of actual input for the Y 433.33 minus actual mix 600 quantity. So Y equals to 4 into 433.33 minus 600 equals to rupees 666.68 is the adverse. And the next material Z. So Z equals to the standard price 3 rupees into revised standard mix of actual input for the material Z 325 kgs minus actual quantity for the material Z 400 quantity. So Z equals to 3 into 325 minus 400 equals to 225 adverse. So ನೋಡಿ ಇಲ್ಲಿ ಆ್ಯಕ್ಚುಯಲ್ ಮಿಕ್ಸ್ ಅಂದರೆ ಆ್ಯಕ್ಚುಯಲ್ ಕ್ವಾಂಟಿಟಿ ಏನಿದೆ ಇದು ಜಾಸ್ತಿ ಇದೆ. ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ಗಿಂತ ಆ್ಯಕ್ಚುಯಲ್ ಮಿಕ್ಸ್ ಜಾಸ್ತಿ ಇದೆ. ಹಾಗಾಗಿ ನಾವು ಇದನ್ನು ಅಡ್ವರ್ಸ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ವೈ ಕೂಡ ಇದೇ ಜಾಸ್ತಿ ಇದೆ. ಆ್ಯಕ್ಚುಯಲ್ ಮಿಕ್ಸೇ ಜಾಸ್ತಿ ಸ್ಟ್ಯಾಂಡರ್ಡ್ ಮಿಕ್ಸ್ಗಿಂತ ಜಾಸ್ತಿ ಇರೋದ್ರಿಂದ ನಾವಿಲ್ಲಿ ಅಡ್ವರ್ಸ್ ಅಂತ ತಗೊತೀವಿ. ಆದರೆ ಮೆಟೀರಿಯಲ್ ಎಕ್ಸಲ್ಲಿ ಆ್ಯಕ್ಚುಯಲ್ ಮಿಕ್ಸು ಸ್ಟ್ಯಾಂಡರ್ಡ್ ಮಿಕ್ಸ್ಗಿಂತ ಕಮ್ಮಿ ಇದೆ. ಹಾಗಾಗಿ ಏನು ಮಾಡ್ತಾ ಇದ್ದೀವಿ, ಇದನ್ನು ಫೇವರಬಲ್ ಅಂತ ಟ್ರೀಟ್ ಮಾಡಿದ್ದೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ದ ಟೋಟಲ್. ಸೊ ಎಕ್ಸ್ ವೈ ಝೆಡ್ ಈ ಮೂರದು ಕೂಡ ನಾವು ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಈ ಮೂರೂ ಕೂಡ ನಾವು ಟೋಟಲ್ ಮಾಡೋದು ಅಂದರೆ ಫೇವರಬಲನ್ನು ಆ್ಯಡ್ ಮಾಡ್ತೀವಿ, ಅಡ್ವರ್ಸನ್ನು ಲೆಸ್ ಮಾಡಬೇಕಾಗುತ್ತೆ. ಸೊ 1208.35 minus 666.68 minus rupees 225. So total rupees 316.67 favorable. So adverse ಗಿಂತ favorable ಇಲ್ಲಿ ಜಾಸ್ತಿ ಇದೆ. So next ಮೆಟೀರಿಯಲ್ ಯೂಸೇಜ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಅಪ್ಲೈ ಮಾಡೋವಂಥ ಫಾರ್ಮನ್ನು ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ. ನೋಡಿ ಸ್ಟ್ಯಾಂಡರ್ಡ್ ಪ್ರೈಸಸ್ ಅಂದರೆ ಸ್ಟ್ಯಾಂಡರ್ಡ್ ರೇಟನ್ನು ಇಲ್ಲಿ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟೀಸ್ ಇದೆ, ಹಾಗೆ ಆ್ಯಕ್ಚುಯಲ್ ಕ್ವಾಂಟಿಟೀಸನ್ನು ಅವರಿಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ material X, the standard price. Notice standard rate for the material X 5, standard quantity 500, actual quantity 300. So 5 into 500 minus 300 equals to rupees 1000 favorable. So actual cost to standard cost ಅಂದರೆ ಆ್ಯಕ್ಚುಯಲ್ ಕ್ವಾಂಟಿಟಿ ಸ್ಟ್ಯಾಂಡರ್ಡ್ ಕ್ವಾಂಟಿಟೀಸ್ಗಿಂತ ಕಮ್ಮಿ ಇರೋದ್ರಿಂದ ನಾವಿಲ್ಲಿ 1000 ಫೇವರಬಲ್ ಅಂತ ಹೇಳ್ತೇವೆ. ಹಾಗೆ ಮೆಟೀರಿಯಲ್ ವೈ ಕ್ಯಾಲ್ಕುಲೇಟ್ ಮಾಡೋಣ. ಸೊ ವೈ ಈಕ್ವಲ್ಸ್ ಟು ನೋಡಿ ಸ್ಟ್ಯಾಂಡರ್ಡ್ ಪ್ರೈಸ್ ಪ್ರಾಬ್ಲಮಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ 4 rupees ಇದೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 400 ಆ್ಯಂಡ್ ಆ್ಯಕ್ಚುಯಲ್ ಕ್ವಾಂಟಿಟಿ 600.
ಸೊ 4 ಇಂಟು 400 ಮೈನಸ್ 600. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ರುಪೀಸ್ 800 ಅಡ್ವರ್ಸ್. ಸೊ ಆ್ಯಕ್ಚುಯಲ್ ಕ್ವಾಂಟಿಟಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗಿಂತ ಜಾಸ್ತಿ ಇರೋದ್ರಿಂದ ನಾವು ಇದನ್ನು ಅಡ್ವರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಝೆಡ್ ಈಕ್ವಲ್ಸ್ ಟು ನೋಡಿ ಸ್ಟ್ಯಾಂಡರ್ಡ್ ರೇಟನ್ನು ನೋಡೋಣ. 3 ರೂಪೀಸ್ ಇದೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 300 ಆ್ಯಂಡ್ ಆ್ಯಕ್ಚುಯಲ್ ಕ್ವಾಂಟಿಟಿ 400. ಸೊ 3 ಇಂಟು 300 ಮೈನಸ್ 400 ಈಕ್ವಲ್ಸ್ ಟು ರುಪೀಸ್ 300 ಅಡ್ವರ್ಸ್. ಸೊ ಈ ಮೂರನ್ನು ಕೂಡ ಟೋಟಲ್ ಮಾಡಿದಾಗ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ದ ಟೋಟಲ್ ಈಕ್ವಲ್ಸ್ ಟು ರುಪೀಸ್ 316.67 ಫೇವರಬಲ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್. ಸೊ ಇಲ್ಲಿ ಮೆಟೀರಿಯಲ್ ಈಲ್ಡ್ ವೇರಿಯನ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಫಾರ್ಮುಲಾ ಅವರೇಜ್ ಸ್ಟ್ಯಾಂಡರ್ಡ್ ಪ್ರೈಸ್ ಪರ್ ಯೂನಿಟ್ ಇಂಟು ಸ್ಟ್ಯಾಂಡರ್ಡ್ ಲಾಸ್ ಆನ್ ಆ್ಯಕ್ಚುಯಲ್ ಇನ್ಪುಟ್ ಮೈನಸ್ ಆ್ಯಕ್ಚುಯಲ್ ಲಾಸ್. ಈ ಒಂದು ಫಾರ್ಮುಲನ್ನು ಅಪ್ಲೈ ಮಾಡಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೋಡಿ ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಲಾಸ್ ಅನ್ನು ಕೊಟ್ಟಿದ್ದಾರೆ, ಅಂದರೆ ನಾರ್ಮಲ್ ಲಾಸ್ ಇದೆ, ಹಾಗೆ ಆ್ಯಕ್ಚುಯಲ್ ಲಾಸ್ ಕೂಡ ಕೊಟ್ಟಿದ್ದಾರೆ. ಈಗ ನಮಗೆ ಇಲ್ಲದೇ ಇರೋಂಥ ಇನ್ಫಾರ್ಮೇಷನ್ ಅಂದರೆ ಅವರೇಜ್ ಸ್ಟ್ಯಾಂಡರ್ಡ್ ಪ್ರೈಸ್ ಪರ್ ಯೂನಿಟ್. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ we are using the formula as the average standard price equals to total standard cost divided by total standard output. So total standard cost anna total standard output inda navilli divide ಮಾಡಬೇಕಾಗುತ್ತೆ. So first the total standard cost ನೋಡಿ total standard cost ಎಷ್ಟಿದೆ 5000 rupees. ಸೊ ಇದು ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂದರೆ ಕ್ವಾಂಟಿಟಿ. ಇಲ್ಲಿ ಏನು ಎಕ್ಸ್ ವೈ ಝೆಡ್ ಈ ಟೋಟಲಲ್ಲಿ ನಾರ್ಮಲ್ ಲಾಸನ್ನು ಲೆಸ್ ಮಾಡಿದಾಗ ಇಲ್ಲಿ ಬರೋ ಅಂತಹ ಒಂದು ಟೋಟಲ್ ಕ್ವಾಂಟಿಟಿ 1080 ಇದೆ. ಸೊ ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ 5000 ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಔಟ್ಪುಟ್ 1080. ಸೊ ಇದನ್ನು ಡಿವೈಡ್ ಮಾಡಿದಾಗ ಬರೋ ಅಂತಹ ಅವರೇಜ್ ಸ್ಟ್ಯಾಂಡರ್ಡ್ ಪ್ರೈಸ್ ರುಪೀಸ್ 4.63 ಪರ್ ಯೂನಿಟ್. ಹಾಗೆ ಈ ಒಂದು ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್, ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸಪ್ರೇಟ್ ಅವರೇಜ್ ಸ್ಟ್ಯಾಂಡರ್ಡ್ ಪ್ರೈಸಸನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಸಪ್ರೇಟ್ ಅವರೇಜ್ ಸ್ಟ್ಯಾಂಡರ್ಡ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಮೆಟೀರಿಯಲ್ ಈಲ್ಡ್ ವೇರಿಯನ್ಸನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ದ ಫಾರ್ಮುಲಾ ಫಾರ್ ದ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಈಸ್ ದ ಅವರೇಜ್ ಸ್ಟ್ಯಾಂಡರ್ಡ್ ಪ್ರೈಸ್ ಪರ್ ಯೂನಿಟ್ ಇಂಟು ಸ್ಟ್ಯಾಂಡರ್ಡ್ ಲಾಸ್ ಆನ್ ಆ್ಯಕ್ಚುಯಲ್ ಇನ್ಪುಟ್ ಮೈನಸ್ ಆ್ಯಕ್ಚುಯಲ್ ಲಾಸಸ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಅವರೇಜ್ ಸ್ಟ್ಯಾಂಡರ್ಡ್ ಪ್ರೈಸ್ ಪರ್ ಯೂನಿಟನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 4.63 ಪರ್ ಯೂನಿಟ್ ಇದೆ. ಹಾಗೆ ಇಲ್ಲಿ ಲಾಸ್ ನೋಡಿ ಸ್ಟ್ಯಾಂಡರ್ಡ್ ಲಾಸ್ ಅಂದರೆ ನಾರ್ಮಲ್ ಲಾಸಸನ್ನು ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 120 ಇದೆ. ಹಾಗೆ ಆ್ಯಕ್ಚುಯಲ್ ಲಾಸ್ 220. ಸೊ 4.63 ಇಂಟು 120 ಮೈನಸ್ 220 ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಬರೋ ಅಂಥ ಆನ್ಸರು 460